ತಮ್ಮ ಕುಟುಂಬದ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕಾಶ್ಮೀರಿಗೆ ಹೋಗ್ತಾರೆ. ಟೆರರಿಸ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ಬಿಡ್ತಾರೆ. ತಮ್ಮ ಫೇವ್ರೆಟ್ ಟೀಮ್ ಗೆಲ್ತು ಅಂತ ಪೆರೇಡ್ಗೆ ಹೋಗ್ತಾರೆ. ಕಾಲು ತುಳಿತದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಕಣ್ಣಲ್ಲಿ 1000 ಕನಸುಗಳನ್ನ ಹೊತ್ಕೊಂಡು ಫ್ಲೈಟ್ ಹತ್ತುತ್ತಾರೆ. ಆ್ಯಂಡ್ ಫ್ಲೈಟ್ ಕ್ರ್ಯಾಶ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಏನೂ ಗೊತ್ತಿಲ್ಲದೆ ಊಟ ಮಾಡ್ತಾರೆ, ಫ್ಲೈಟ್ ಅವ್ರಿಗೆ ಕ್ರ್ಯಾಶ್ ಆಗುತ್ತೆ, ಅವ್ರು ತೀರ್ಕೊಂಡ್ಬಿಡ್ತಾರೆ. ಇದಿಷ್ಟೇ ತೋರಿಸೋದು ಜೀವನದಲ್ಲಿ ಜೀವನ ಎಷ್ಟು ಸೂಕ್ಷ್ಮ, ಎಷ್ಟು ಫ್ರಜೈಲ್ ಅಂತ. ನಾವೆಲ್ಲ ನಾಳೆ 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 ಅಂತ ಬದುಕ್ತಾ ಇರ್ತೀವಿ. ನಾಳೆ ಈ ಕೆಲಸ ಮಾಡ್ತೀನಿ, ನಾಳೆ ನನ್ನ ಮನಸ್ಸಲ್ಲಿರೋದು ಹೇಳ್ತೀನಿ, ನಾಳೆ 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 ಬರೋದೇ ಇಲ್ಲ. ನಾಳೆ ಅನ್ನೋದು ಸುಳ್ಳು, ಇವತ್ತಷ್ಟೇ ಸತ್ಯ. ನಾನು ಏನು ಮಾಡಿದ್ರು ಇವತ್ತು ಮಾಡ್ಬೋದು. ಆ್ಯಂಡ್ ನಿನ್ನೆ ಆ ಫ್ಲೈಟ್ನ ಯಾರೋ ಮಿಸ್ ಮಾಡಿಕೊಂಡ್ರು, ಡಿಲೇ ಆಗಿ, ಅವ್ರು ಬರೋದು ಡಿಲೇ ಆಗಿ. ನಿನ್ನೆ ಅವ್ರು ದೇವ್ರನ್ನ ಎಷ್ಟು ಬೈಕೊಂಡಿರ್ಬೋದು, ಆದರೆ ಇವತ್ತು ದೇವ್ರಿಗೆ ಹೊಗಳ್ತಾ ಇದ್ದಾರೆ, ನನಗೆ ದೇವರೇ ಆ ಫ್ಲೈಟ್ ಮಿಸ್ ಮಾಡಿಸಿದ್ದು ಅಂತ. ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ? ನಮ್ಮ ಜೀವನದಲ್ಲಿ ಮಿಸ್ ಆಗೋ ಫ್ಲೈಟ್ ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ ಅಥವಾ ಮನುಷ್ಯರಾಗಲಿ, ಅವರೊಂದು ರೀಸನ್ ಮಿಸ್ ಆಗಿರ್ತಾರೆ. ನಮ್ಮನ್ನು ಏನರಿಂದನೋ ಕಾಪಾಡೋದಕ್ಕಂತ ದೇವರು ಅದನ್ನು ಮಿಸ್ ಮಾಡಿಸಿರ್ತಾನೆ. ತೀರ್ಕೊಂಡಿರೋ ಅಷ್ಟೂ ಜನರ ಫ್ಯಾಮಿಲಿಗೆ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ. ಅದ್ರ ಜೊತೆ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ನಾಳೆ ಅನ್ನೋದಿಲ್ಲ, ಅದೇನಿದ್ರು ಇವತ್ತೇ ಆಗಬೇಕು, ಇವತ್ತಲ್ಲಿ ಬದುಕಬೇಕು. ಆ್ಯಂಡ್ ನಮ್ಮ ಜೀವನದಲ್ಲಿ ಏನೇ ತಡೆ ಬರ್ತಾ ಇದ್ರೂ ಅದಕ್ಕೊಂದೊಂದು ರೀಸನ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಸ್ವೀಕರಿಸಬೇಕು, ರೀರೂಟ್ ಮಾಡಿಕೊಂಡು ಮತ್ತೆ ಹೊರಡಬೇಕು. ಅದನ್ನು ಬೈಕೊಳ್ಳೋಕೆ ಹೋಗಬಾರ್ದು. ಯೋಚನೆ ಮಾಡಿ.